ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು 48 ದಿನದ ಮುಡುಪು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಇವತ್ತು ರಾಯರಿಗೆ 25ನೇ ದಿನದ ಸೇವೆ ಕೂಡ ಆಗ್ತಾಯಿದೆ. ಇವತ್ತು ಗುರುವಾರ ಅಂತ ಅಂದ್ರೇ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ. ಮನೇಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಅನಿಸುತ್ತೆ. ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದೆ. ಗುರುವಾರದ ದಿನ ಹೇಗೆ ಬೇಕಾಗಿ ಪೂಜೆ ಮಾಡೋದಕ್ಕಾಗೋದಿಲ್ಲ. ಪ್ರತಿಯೊಂದನ್ನು ಕೂಡ ಕ್ಲೀನಾಗೇ ನಂತರ ಪೂಜೆ ಮಾಡಬೇಕು ಅಂತ ಬುಧವಾರನೇ ಎಷ್ಟಾಗುತ್ತೆ ನೈಟ್ ಅಷ್ಟನ್ನು ಕೂಡ ಕ್ಲೀನ್ ಮಾಡಿ ಬಿಟ್ಟಿರ್ತೀನಿ. ಗುರುವಾರ ಬೆಳಗ್ಗೆ ಎದ್ದು ಕಸ ಹೊಡೆದು ನೆಲ ಒರೆಸಿ ನಂತರ ಕ್ಲೀನ್ ಮಾಡಿ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ಗಂಧ ಇಟ್ಟು ಪೂಜೆ ಪಾತ್ರೆಯನ್ನೆಲ್ಲ ತೊಳೆದು ಪೂಜೆಗೆ ರೆಡಿ ಮಾಡ್ಕೊಳ್ಳೋದು. ಹಾಗೆ ನಾನು ಹೇಳಿದ್ದೆ 48 ದಿನದ ಪೂಜೆಯನ್ನು ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಕೆಲವರು ಕಮೆಂಟ್ಸಲ್ಲಿ ಕೇಳ್ತಾ ಇದ್ದೀರಾ. ನಾನು ಕೂಡ 48 ದಿನದ ಪೂಜೆಯನ್ನು ಮಾಡ್ತೀನಿ, ದಯಮಾಡಿ ಆ ಪೂಜೆದ್ರ ಬಗ್ಗೆ ತಿಳಿಸಿ ಅಂತ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಪೂಜೆಯನ್ನು ಶುರು ಮಾಡಿದೆ, ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದಕ್ಕೆ ಆದಂತಹ ಕೆಲವೊಂದು ನಿಯಮಗಳಿದೆ. ತುಂಬ ಕಷ್ಟ, ಮಾಡೋಕ್ಕೆ ಅಸಾಧ್ಯ ಅಂತ ಏನಿಲ್ಲ. ಆದರೆ ಮಾಡಬೇಕು ಅಂತ ಮನಸ್ಸಿದ್ರೆ ಖಂಡಿತವಾಗಿಯೂ ಕೂಡ ಯಾವ ಕೆಲಸನೂ ಕಷ್ಟ ಆಗೋದಿಲ್ಲ, ಖಂಡಿತವಾಗಿಯೂ ಮಾಡಬಹುದು. ನಾನಿವತ್ತು ಈ ಪೂಜೆ ಬಗ್ಗೆ ಯಾವ ರೀತಿಯಾಗಿ ಶುರು ಮಾಡಿದೆ ಅಂತ ತಿಳಿಸ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. 48 ದಿನ ಪೂಜೆ ಮಾಡಬೇಕಲ್ಲ, ಆ ವಿಡಿಯೋಗಳಲ್ಲಿ ತಿಳಿಸ್ತೀನಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಮುಂದೆ. ಹಾಗೆ ಇದನ್ನು ಶುರು ಮಾಡಬೇಕಾದ್ರೆ ಗುರುವಾರನೇ ಶುರು ಮಾಡಬೇಕು, ಬೇರೆ ದಿನ ಶುರು ಮಾಡೋ ಹಾಗಿಲ್ಲ. ಹಾಗೆ ಗುರುಪುಷಾಮೃತ ಯೋಗ ಬರುತ್ತಲ್ಲ, ಅಂಥ ದಿನ ಎಲ್ಲ ಶುರು ಮಾಡಿದರೆ ತುಂಬಾ ಒಳ್ಳೆಯದು. ಅಂಥ ದಿನ ಪ್ರತಿ ತಿಂಗಳು ಕೂಡ ಬರೋದಿಲ್ಲ. ಹಾಗಾಗಿ ಗುರುವಾರ ಶುರು ಮಾಡಿದರೆ ಸಾಕು. ನನಗೆ ಗುರುಪುಷಾಮೃತ ಯೋಗ ಬಂದಿತ್ತು. ಆ ದಿನದಿಂದ 48 ದಿನದ ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದೀನಿ. ನಿಮಗೂ ಕೂಡ ಗೊತ್ತು, ಫಸ್ಟ್ನೇ ದಿನದಿಂದನೂ ಕೂಡ ವಿಡಿಯೋಸನ್ನು ಹಾಕ್ತಾ ಬಂದಿದ್ದೀನಿ. ತುಂಬ ಒಳ್ಳೆಯದು ಈ ಪೂಜೆಯನ್ನು ಮಾಡಿದರೆ ಅಂತ ಹೇಳ್ತಾರೆ. ಹಾಗೆ ಯಾವ ರೀತಿಯಾಗಿ ಶುರು ಮಾಡೋದು ಅಂತ ಅಂದರೆ, ನಾನು ತುಂಬ ಸಲ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನಾನ್ ವೆಜ್ ಮಾಡೋದಾದರೆ ಬುಧವಾರನೇ ಮಾಡಿದರೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಗಂಜಲ ಹಾಕಿ ನೆಲ ಒರೆಸಿ, ಮನೆಯಲ್ಲಿ ಸ್ವಲ್ಪನೂ ಕೂಡ ನಾನ್ ವೆಜ್ಜನ್ನು ಇಟ್ಕೊಳ್ಬಾರ್ದು. ಫ್ರಿಡ್ಜಲ್ಲಿ ಇಡ್ತೀವಿ ಅಥವಾ ಮನೆಯಿಂದ ಮನೆ ಒಳಗೆ ಸ್ವಲ್ಪ ದೂರ ಇದೆ ಆ ರೀತಿಯಾಗಿ ಇಡ್ತೀನಿ. ಆ ರೀತಿಯೆಲ್ಲ ಮಾಡೋ ಹಾಗೇ ಇಲ್ಲ. ಮನೆಯನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿ, ನೀವು ನಾನ್ ವೆಜ್ ಮಾಡೋರಾದರೆ ಬುಧವಾರನೇ ಒಂದು ಸಲ ನೈಟೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡಿ. ನಂತರ ಗುರುವಾರ ಇನ್ನೊಂದು ಸಲ ಕ್ಲೀನ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಗಂಜಲ ಹಾಕಿ ನೆಲ ಒರೆಸಲೇಬೇಕು. ನಂತರ ನೀವು ಕೂಡ ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಪಾತ್ರೆನೆಲ್ಲ ತೊಳಿಬೇಕು. ಹಾಗೆ 48 ದಿನವೂ ಕೂಡ ಪೂಜೆ ಪಾತ್ರೆನ ಪ್ರತಿದಿನ ತೊಳೆದೇನೆ ಪೂಜೆಯನ್ನು ಮಾಡಬೇಕಾಗುತ್ತೆ. ದೀಪ ಆ ರೀತಿಯಾಗಿ ಎಲ್ಲದನ್ನು ಕೂಡ ಹಾಗೆ ಪ್ರತಿದಿನವೂ ಕೂಡ ಪೂಜೆಯನ್ನು ಮಾಡಬೇಕಾಗುತ್ತೆ. ಏನಾದ್ರೂ ಎಮರ್ಜೆನ್ಸಿ ಕೆಲಸ ಬಂತು ಅಂದಾಗ, ಎಲ್ಲಾದ್ರೂ ಹೊರಗಡೆ ಹೋದಾಗ ಒಂದು ದಿನ ಬಿಡಬಹುದು. ಹಾಗಂತ ಸ್ವಲ್ಪ ರೀಸನ್ಗೆಲ್ಲ ಪೂಜೆ ಮಾಡೋದನ್ನು ನಿಲ್ಲಿಸಿ ಮತ್ತೆ ಶುರು ಮಾಡಬಾರ್ದು. ಹಾಗೆ ನಿಮಗೆ ಫಸ್ಟಲ್ಲೇ ಗೊತ್ತಿರಬೇಕು, 48 ದಿನ ಪೂಜೆ ಮಾಡ್ತಾ ಇದ್ದರೆ ಮನೇಲಿ ನಾನ್ ವೆಜ್ಜನ್ನು ಮಾಡೋ ಆಗಿಲ್ಲ, ನಾನ್ ವೆಜ್ಜನ್ನು ತಿನ್ನೋ ಆಗಿಲ್ಲ ಅಂತ. ಹಾಗೆ ಹೊರಗಡೆ ಹೋಗೋದೆಲ್ಲೂ ಇಲ್ಲ. 48 ದಿನ ನಾನು ಎಲ್ಲೂ ಹೋಗೋದಿಲ್ಲ. ಪೂಜೆಯನ್ನು ಮಾಡ್ತೀನಿ ಅಂತಂದರೆ ಖಂಡಿತವಾಗಿಯೂ ತುಂಬ ಒಳ್ಳೆಯದು. ಆ ರೀತಿಯಾಗಿ ಮಾಡಬಹುದು. ನಿಮಗೆ ಮೊದಲೇ ಗೊತ್ತಿರುತ್ತಲ್ವ, ಇವಾಗ ಹೊರಗಡೆ ಹೋಗೋದಕ್ಕಾಗುತ್ತೋ ಇಲ್ವೋ ಅಂತ. ಎಮರ್ಜೆನ್ಸಿ ಕೆಲಸಗಳು ಬರುತ್ತೆ, ಖಂಡಿತವಾಗಿಯೂ ಅಂಥ ದಿನ ಹೋಗಲೇಬೇಕಾಗುತ್ತೆ. ಎಮರ್ಜೆನ್ಸಿ ಬಂದರೆ ಓಕೆ. ಸುಮ್ಮನೆ ಪೂಜೆ ಮಾಡೋದನ್ನು, ಇವತ್ತು ನನಗೆ ಮನಸ್ಸಿಲ್ಲ ಪೂಜೆ ಮಾಡೋದಕ್ಕಾಗೋದಿಲ್ಲ, ಆ ರೀತಿಯಾಗೆಲ್ಲ ಪೂಜೆ ಮಾಡೋದನ್ನು ನಿಲ್ಲಿಸಬಾರ್ದು. ಪ್ರತಿದಿನವೂ ಕೂಡ ನೈವೇದ್ಯಕ್ಕೆ ಇಡಲೇಬೇಕು. ಏಕಾದಶಿ ಬಂತು ಅಂತ ಅಂದರೆ ಅವತ್ತು ಯಾವುದೇ ಹೂವಿನ ಅಲಂಕಾರ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿರುತ್ತೆ. ಹೂವಿನ ಅಲಂಕಾರ ಇರೋದಿಲ್ಲ, ನೈವೇದ್ಯಕ್ಕೆ ಇಡೋ ಆಗಿಲ್ಲ, ಗಂಧನೂ ಕೂಡ ಇಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಗಂಧನೂ ಕೂಡ ಏಕಾದಶಿ ದಿನ ಇಡೋದು ಬೇಡ. ಬರೀ ತುಳಸಿಯನ್ನು ಇಟ್ಟು ರಾಯರಿಗೆ ಪೂಜೆಯನ್ನು ಮಾಡ್ಬೋದು. ಹಾಗೆ 48 ದಿನವೂ ಕೂಡ ಪೂಜೆಯನ್ನು ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಡಲೇಬೇಕು. ನೈವೇದ್ಯಕ್ಕೆ ಇಟ್ಟಿಲ್ಲ ಅಂತಂದರೆ ಅದು ಪರಿಪೂರ್ಣ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೈವೇದ್ಯಕ್ಕೆ ಇಟ್ಟೇ ಪೂಜೆ ಮಾಡಬೇಕು. 48 ದಿನವೂ ಕೂಡ ರಾಯರಿಗೆ ನಾನು ಒಂದು ಮಂತ್ರನ ಮುಂದೆ ಹೇಳ್ತೀನಿ, ಯಾವ ಮಂತ್ರ ಅಂತ. ಅದನ್ನು ದಿನಕ್ಕೆ 48 ಸಲ ಅದನ್ನು ಹೇಳಲೇಬೇಕು. ದಿನಕ್ಕೆ 48 ಸಲ ಹೇಳಬೇಕು. 48 ದಿನವೂ ಕೂಡ ಮಂತ್ರನ ಹಾಗೆ ಹೇಳೋದಕ್ಕೆ ಬರೋದಿಲ್ಲ ಅಂತಂದರೆ ಒಂದು ಪೇಪರ್ಗೆ ಬರ್ತಿಡ್ಕೊಂಡು ನೀವು ನೋಡ್ಕೊಂಡು ಹೇಳ್ಬೋದು. ಒಂದು 2-3 ದಿನ ಹೇಳೋದ್ರೊಳಗೇ ಅದು ಬಾಯಿಗೆ ಬಂದುಬಿಡುತ್ತೆ. ಯಾಕೆಂತಂದರೆ 48 ಸಲ ಹೇಳ್ತೀವಲ್ಲ ದಿನಕ್ಕೆ, ಹಾಗಾಗಿ ಅದು ಬೇಗನೆ ಬಂದುಬಿಡುತ್ತೆ. ತುಂಬ ಸಿಂಪಲ್ ಇದೆ, ಕಷ್ಟ ಅಂತೇನಿಲ್ಲ. ತುಂಬ ಸಿಂಪಲಾಗಿ ಕಂಡ್ರೂ ತುಂಬಾ ಪವರ್ಫುಲ್ ಮಂತ್ರ ಅಂತಲೇ ಹೇಳ್ಬೋದು. ಈ ವ್ರತನ ಮಾಡೋದೇ ಸಂಪತ್ತು ಮತ್ತು ಸಂತಾನಕ್ಕೋಸ್ಕರ ಮಾಡ್ತಾರೆ. ತುಂಬ ಜನ ಕೇಳ್ತಾ ಇದ್ದೀರಾ, ನನಗೆ ಕಷ್ಟ ಇದೆ,
ನನಗೆ ಮಕ್ಕಳಾಗ್ತಾ ಇಲ್ಲ ಅಕ್ಕ, ಇಷ್ಟು ವರ್ಷ ಆಗಿದೆ ಮದುವೆ ಆಗಿ, ಹೂ ಪ್ರಸಾದ ಕೇಳಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಹಾಗೆ ನನಗೆ ಕಷ್ಟ ಇದೆ ಅಂತಲೂ ಕೂಡ ತುಂಬ ಜನ ಹೇಳ್ತಾ ಇದ್ದೀರಾ. ದಯವಿಟ್ಟು ಈ ಪೂಜೆಯನ್ನು ಮಾಡಿ, ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. 48 ದಿನ ಪೂಜೆಯನ್ನು ಮಾಡಲೇಬೇಕಾಗುತ್ತೆ. ದಿನಕ್ಕೆ 48 ಸಲ ಮಂತ್ರವನ್ನು ಹೇಳಲೇಬೇಕು. ಆಗಲೇ ಹೇಳ್ದೆ ನಾನು, ನಾನ್ ವೆಜ್ಜನ್ನು ಮಾಡೋ ಆಗಿಲ್ಲ, ನಾನ್ ವೆಜ್ಜನ್ನು ತಿನ್ನೋ ಆಗಿಲ್ಲ. ಒಬ್ಬೊಬ್ಬರು ಕೇಳ್ತಾ ಇರ್ತಾರೆ, ಅಕ್ಕ ನಾನು ತಿಂದಂಗೆ ಹಾಗೇ ಇರ್ತೀನಿ, ಆದರೆ ಮನೇಲಿ ಸುಮ್ಮನಿರೋದಿಲ್ಲ ಅಕ್ಕ, ಪೂಜೆಯನ್ನು ಮಾಡೋ ದಿನವೇ ನಾನ್ ವೆಜ್ಜನ್ನು ಮಾಡ್ತಾರೆ, ಏನು ಮಾಡೋದು ಅಂತ. ಫಸ್ಟು ನೀವು ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಅವ್ರ ಪರ್ಮಿಷನನ್ನು ಕೊಟ್ಟರೆ ಮಾತ್ರ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಆ ಪೂಜೆ ಮಾಡೋದು ನೀವು, ನಂತರ ಅವರು ನಾನ್ ವೆಜ್ ಮಾಡೋದು ತಪ್ಪು ಮಾಡೋದು ಆ ರೀತಿಯಾಗಿ ಮಾಡಬೇಡಿ. ಅವರು ನಾವು 48 ದಿನವೂ ಕೂಡ ಮಾಡೋದಿಲ್ಲ ಅಂತಂದರೆ ಈ ಪೂಜೆಯನ್ನು ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವು ಪ್ರತಿ ಗುರುವಾರ ಪೂಜೆ ಮಾಡ್ತಿರಲ್ಲ, ಆ ರೀತಿಯಾಗಿ ಪೂಜೆಯನ್ನು ಮಾಡಿದರೆ ಸಾಕಾಗುತ್ತೆ. ಇದನ್ನು ಶುರು ಮಾಡಬೇಕಾದ್ರೆ ಪ್ರತಿದಿನವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಂತೇನಿಲ್ಲ, ಮಾಡಿದರೆ ತುಂಬಾ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಅದಕ್ಕೆ ತುಂಬಾ ಪವರ್ಫುಲ್ಲು, ತುಂಬ ಶಕ್ತಿ ಇದೆ ಅಂತ ಹೇಳ್ತಾರೆ. ಆದರೆ ಪ್ರತಿದಿನವೂ ಕೂಡ ನಮ್ಮ ಕೈಲಿ ಮಾಡೋದಕ್ಕಾಗೋದಿಲ್ಲ ಅಂತ ಅಂದರೆ, ಮೊದಲನೇ ದಿನ ಶುರು ಮಾಡ್ತಿರಲ್ಲ ಗುರುವಾರದ ದಿನ, ಅಂಥ ದಿನ ಮಾತ್ರ ನೀವು ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನೀವು 5:15 ಒಳಗೆ ಪೂಜೆಯನ್ನು ಮುಗಿಸ್ಬೇಕಾಗುತ್ತೆ, ಅಂದರೆ ಪೂಜೆಯನ್ನು ಮಾಡಬೇಕಾಗುತ್ತೆ. ನಂತರ ನೀವು ಬೆಳಗ್ಗೆ 8 ಗಂಟೆ ಒಳಗೆ ಪೂಜೆಯನ್ನು ಮಾಡಿದರೆ ಆಯಿತು. ಇದನ್ನು ಬೆಳಗ್ಗೆ ಮಾಡಬೇಕಾ ಸಂಜೆ ಮಾಡಬೇಕಾ ಅಂತ ಕೇಳ್ತೀರಾ. ಬೆಳಗ್ಗೆ ಮಾಡಿದರೆ ತುಂಬಾ ಒಳ್ಳೆಯದು. ಕೆಲವರಿಗೆ ಬೆಳಗ್ಗೆ ಮಾಡೋದಕ್ಕಾಗೋದಿಲ್ಲ, ಬೆಳಗ್ಗೆನೇ ಕೆಲಸ ಇರ್ತವೆ, ಇಲ್ಲ ಹೊರಗಡೆ ಹೋಗಿರ್ತಾರೆ. ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ, ಸಂಜೆ ನೀವು 6 ಗಂಟೆಗೆ ಪೂಜೆಯನ್ನು ಮಾಡಬಹುದು. ಸಂಜೆನೂ ಕೂಡ ಇದನ್ನು ಪೂಜೆ ಮಾಡ್ಬೋದು. ಬೆಳಗ್ಗೆ ಮಾಡ್ತೀರಾ ಸಂಜೆ ಮಾಡ್ತೀರಾ ಅಂತ ನನಗೆ ಕೇಳ್ತಾ ಇದ್ದೀರಾ. ನಾನು 2 ಟೈಮ್ ಕೂಡ ಪೂಜೆಯನ್ನು ಮಾಡ್ತೀನಿ. ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿ ಆದಮೇಲೆ ಮಂತ್ರ ಎಲ್ಲ ಹೇಳಿರ್ತೀನಿ, ನೈವೇದ್ಯಕ್ಕೆಲ್ಲ ಇಟ್ಟು ಆಗಿರುತ್ತೆ. ಸಂಜೆ ಇನ್ನೊಂದ್ಸಲ ದೀಪ ಹಚ್ಚಿ ರಾಯರಿಗೆ ನಮಸ್ಕಾರ ಮಾಡ್ತೀನಿ. ಸಂಜೆ ನಾನು ಮತ್ತೇನು ಮಂತ್ರ ಹೇಳೋದಿಲ್ಲ. ಬೇಕಾದರೆ ಮೂಲ ಮಂತ್ರ ಇದೆಯಲ್ಲ, ಪೂಜ್ಯಾಯ ರಾಘವೇಂದ್ರಾಯ, ಆ ಮಂತ್ರವನ್ನು ನೀವು ಹೇಳ್ಕೊಳ್ಬಹುದು. ದಿನಕ್ಕೆ ಒಂದು ದಿನಕ್ಕೆ 48 ಸಲ ಹೇಳಿದರೆ ಸಾಕು. ಹಾಗೆ ಯಾವುದೇ ಪೂಜೆನೂ ಕೂಡ ಸಂಕಲ್ಪ ಮಾಡ್ದೇ ಪೂಜೆಯನ್ನು ಮಾಡಿದರೆ ಅದು ಅಪೂರ್ಣ ಅಂತ ಹೇಳ್ತಾರೆ. ಹಾಗಾಗಿ ಸಂಕಲ್ಪವನ್ನು ಮಾಡಬೇಕು. ಆ ಮಂತ್ರಾಕ್ಷತೆಯನ್ನು ನೀವು ರಾಯರ ಮಠದಲ್ಲಿ ತೊಗೊಂಡು ಬಂದಿರ್ತೀರ, ಅದನ್ನು ಕೂಡ ನೀವು ಇಟ್ಟು ಪೂಜೆಯನ್ನು ಮಾಡಬಹುದು. ಅಕ್ಷತೆಗಳನ್ನು ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ತುಪ್ಪ, ಅರಿಶಿಣದ ಪುಡಿ, ಹಾಗೆ ಅಕ್ಕಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಕ್ಷತೆ ಕಾಳು ರೆಡಿ ಆಗುತ್ತೆ. ಹಾಗೆ ನುಚ್ಚು ಅಕ್ಕಿಲಿ ಮಾಡಬಾರ್ದು, ಅಂದರೆ ಅಕ್ಕಿ ಒಡೆದಿರುತ್ತಲ್ಲ ಅಂಥ ಅಕ್ಕಿಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಒಳ್ಳೆ ಅಕ್ಕಿಯನ್ನು ತೊಗೊಳ್ಳಿ. ಪ್ರತಿದಿನವೂ ಕೂಡ ಸಂಕಲ್ಪ ಮಾಡಲೇಬೇಕಂತೇನಿಲ್ಲ. ಪೂಜೆಯನ್ನು ಶುರು ಮಾಡ್ತಿರಲ್ಲ ಮೊದಲನೇ ದಿನ, ಅವತ್ತು ಸಂಕಲ್ಪ ಮಾಡಿದರೆ ಆಯಿತು. ಫಸ್ಟು ನೀವು ದೀಪ ಹಚ್ಚಿ ಗಣಪತಿಗೆ ಪೂಜೆಯನ್ನು ಮಾಡಿ ನಂತರ ನೀವು ಗಣಪತಿಯನ್ನು ಕೇಳ್ಕೊಳ್ಬೇಕಾಗುತ್ತೆ. 48 ದಿನ ನಾನು ಈ ರೀತಿಯಾಗಿ ರಾಯರ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯಮಾಡಿ ಯಾವುದೇ ವಿಘ್ನಗಳು ಬರದೇ ಇರೋ ರೀತಿಯಾಗಿ ನೋಡ್ಕೊಳ್ಳಿ ತಂದೆ ಅಂತ ಗಣಪತಿಗೆ ಪೂಜೆಯನ್ನು ಮಾಡಿ ನಂತರ ಮನೆ ದೇವರಿಗೆ ಪೂಜೆಯನ್ನು ಮಾಡಬೇಕು. ಮನೆ ದೇವರ ಅಪ್ಪಣೆ ಇಲ್ಲದೇ ನಾವು ಯಾವ ದೇವರನ್ನು ಕೂಡ ಪೂಜೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಈ ರೀತಿಯಾಗಿ ರಾಯರ ಸೇವೆ ಮಾಡ್ತಾ ಇದ್ದೀನಿ ತಂದೆ, ನಿಮ್ಮ ಪೂರ್ತಿ ಆಶೀರ್ವಾದನೂ ಕೂಡ ಬೇಕು ಅಂತ ಮನೆ ದೇವರಿಗೆ ದೀಪ ಹಚ್ಚಿ ಅವರಿಗೂ ಕೂಡ ಪೂಜೆಯನ್ನು ಮಾಡಿ ನಂತರ ಮನೆಯಲ್ಲಿರುವ ದೇವರ ಫೋಟೋಗಳಿಗೆಲ್ಲ ಪೂಜೆಯನ್ನು ಮಾಡಿ ನಂತರ ನೀವು ರಾಯರಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ. ನಾನು ಫಸ್ಟ್ನೇ ದಿನ ಪೂಜೆಯನ್ನು ಶುರು ಮಾಡಿದ್ನಲ್ಲ, ಅದರಲ್ಲಿ ಮುಡುಪನ್ನು ಯಾವ ರೀತಿಯಾಗಿ ಕಟ್ಟೋದು ಅಂತ ನಾನು ಪೂರ್ತಿ ಡೀಟೇಲಾಗಿ ಹೇಳಿದ್ದೀನಿ, ತೋರಿಸಿದ್ದೀನಿ. ಒಂದ್ಸಲ ಅದನ್ನು ಚೆಕ್ ಮಾಡಿ ನೋಡಿಲ್ಲ ಅಂತ ಅಂದವರು ಒಂದು ಕೆಂಪು ಬಟ್ಟೆನ ತೊಗೊಳ್ಳಿ, ಅದನ್ನು ಪೂರ್ತಿಯಾಗಿ ಶುದ್ಧಿ ಮಾಡಿ ನೀರಲ್ಲಿ ತೊಳೆದು ನಂತರ ಬಟ್ಟೆ ಒಣಗಿದ ಮೇಲೆ ಅದಕ್ಕೆ ಒಂದು ಮುಷ್ಟಿಯಷ್ಟು ಅಕ್ಕಿ, ಒಂದು ಅರಿಶಿಣದ ಕೊಂಬು, 11 ರೂಪಾಯಿ ದುಡ್ಡು, ಹಾಗೆ ಸ್ವಲ್ಪ ತುಳಸಿ, ಗಂಧ ಇಷ್ಟನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡಿ ಎಲ್ಲ ಆದಮೇಲೆ ಮಂತ್ರವನ್ನು ಹೇಳಿ ಆದಮೇಲೆ ಆ ಮುಡುಪನ್ನು ಕಟ್ಟಬೇಕು. ಕಟ್ಟಿ ದೇವ್ರ ಮನೆಯಲ್ಲೇ ಇಡಬೇಕಾಗತ್ತೆ. ದೇವ್ರ ಮನೆಯಲ್ಲೇ ಇಟ್ಟು ಪ್ರತಿದಿನವೂ ಕೂಡ ಅದಕ್ಕೆ ಪೂಜೆಯನ್ನು ಮಾಡಬೇಕು. ಅದನ್ನು ಪ್ರತಿದಿನ ಜಾಗ ಚೇಂಜ್ ಮಾಡೋದಾಗಲಿ ಆ ರೀತಿಯಾಗಿ ಮಾಡಬಾರ್ದು. ಗುರುವಾರದ ಪೂಜೆಗೆ ರಾಯರಿಂದ ನನಗೆ ಆಶೀರ್ವಾದ ಸಿಕ್ತು. ಆ ಮುಡುಪನ್ನು ಪದೇ ಪದೇ ಜಾಗವನ್ನು ಚೇಂಜ್ ಮಾಡಬಾರ್ದು. ಆ ಮುಡುಪು 48 ದಿನ ಆದಮೇಲೆ ಅದನ್ನು ಪೂಜೆಯನ್ನು ಮಾಡ್ತಾನೆ ಇರಬೇಕು. 48 ದಿನವೂ ಕೂಡ ನಿಮ್ಮ ಇಷ್ಟಾರ್ಥ ಈಡೇರಿದ ಮೇಲೆ 48 ದಿನ ಆದಮೇಲೆ ಅದನ್ನು ರಾಯರ ಮಠಕ್ಕೆ ಹೋಗಿ ಅಲ್ಲಿ ರಾಯರ ಉಂಡಿ ಇರುತ್ತಲ್ಲ, ದೇವರ ಉಂಡಿ, ಅದರೊಳಗೆ ಹಾಕಿ ಬರ್ಬೋದು. ಪ್ರತಿದಿನವೂ ಕೂಡ ಮುಡುಪಿಗೂ ಕೂಡ ಪೂಜೆಯನ್ನು ಮಾಡಬೇಕು. ಸಂಕಲ್ಪ ಯಾವ ರೀತಿಯಾಗಿ ಮಾಡಬೇಕು ಅಂತ ಅಂದರೆ, ಕೈಯಲ್ಲಿ ಒಂದು ತುಳಸಿ ಹಾಗೆ ಅಕ್ಷತೆಗಳನ್ನು ಹಿಡ್ಕೊಂಡು ನಿಮ್ಮ ಇಷ್ಟಾರ್ಥ ಏನಿದೆ ಅದನ್ನು ಕೇಳಿಕೊಂಡು, ರಾಯರೇ ನಾನು ಈ ಸೇವೆ ಮಾಡ್ತಾ ಇದ್ದೀನಿ, 48 ದಿನ ಆಗೋದ್ರೊಳಗೆ ನನಗೆ ಈ ಇಷ್ಟಾರ್ಥವನ್ನು ಈಡೇರಿಸ್ಕೊಡಿ ರಾಯರೇ ಅಂತ ರಾಯರ ಹತ್ರ ಬೇಡ್ಕೊಂಡು ರಾಯರ ಪಾದಕ್ಕಿಟ್ಟು ಪೂಜೆಯನ್ನು ಶುರು ಮಾಡಬೇಕಾಗತ್ತೆ. ನಾನು ಇಲ್ಲಿ ಯಾಕೆ ಮುಡುಪನ್ನು ಕಟ್ಟೋದು ಮತ್ತೆ ನಾನು ತೋರಿಸ್ತಾ ಇಲ್ಲ ಅಂತಂದರೆ, ನಾನು ಫಸ್ಟ್ನೇ ದಿನ ಯಾವ ರೀತಿಯಾಗಿ ಮುಡುಪನ್ನು ಕಟ್ಟಿದೆ ಅಂತ ಪೂರ್ತಿ ಡೀಟೇಲಾಗಿ ತೋರಿಸಿದ್ದೀನಿ, ಹಾಗೆ ಹೇಳಿದ್ದೀನಿ ಕೂಡ. ಆ ವಿಡಿಯೋ ಯಾರು ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ. ಆ ವಿಡಿಯೋ ನೋಡಿ ಇದನ್ನು ನೋಡಿದರೆ ನಿಮಗೆ ಖಂಡಿತವಾಗಿಯೂ ಕರೆಕ್ಟಾಗಿ ಅರ್ಥ ಆಗುತ್ತೆ. ಆ ಮುಡುಪನ್ನು ಪ್ರತಿದಿನವೂ ಕೂಡ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದೆ. ಪ್ರತಿದಿನವೂ ಕೂಡ ರಾಯರಿಗೆ ನೈವೇದ್ಯಕ್ಕೆ ಇರುತ್ತೆ. ಹಾಗೆ
ಶಕ್ತಿ ಇರೋರು 101, 108, 501, 1001 ಈ ರೀತಿಯಾಗಿ ಎಷ್ಟು ಬೇಕಾದರೂ ದುಡ್ಡನ್ನು ಇಟ್ಟು ಮುಡುಪಿಗೆ ಕಟ್ಟಬಹುದು. ಇಲ್ಲ ನಮ್ಮ ಕೈಲಿ ಆಗೋದಿಲ್ಲ ಅಂತಂದರೆ 11 ರೂಪಾಯಿಯನ್ನು ಕಟ್ಟಿದರೆ ಸಾಕು. ಅದಕ್ಕೆ ತುಳಸಿ, ಗಂಧ, ಒಂದು ಮುಷ್ಟಿಯಷ್ಟು ಅಕ್ಕಿ, ಒಂದು ಅರಿಶಿಣದ ಕೊಂಬು ಇಡೋದನ್ನು ಮರಿಬಾರ್ದು. ಇಷ್ಟನ್ನು ಕೂಡ ಮುಡುಪನ್ನು ಕಟ್ಟಿ ರಾಯರ ಮುಂದಿಟ್ಟು ಪೂಜೆಯನ್ನು ಮಾಡಿ, ಅದಕ್ಕೆ ಪ್ರತಿದಿನವೂ ಕೂಡ ಪೂಜೆಯನ್ನು ಮಾಡಿ 48 ಸಲ ಮಂತ್ರ ಹೇಳ್ಬೇಕು ಅಂತ ಹೇಳಿದ್ನಲ್ಲ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದಿಂದತ್ವ ಶಿರಡೋಸ್ತ ಸಮಸ್ತ ದೋಷಾನ್ ಹತ್ವಸ್ತನೋವ್ಯಾದ್ ಗುರು ರಾಘವೇಂದ್ರ. ಇದೇ ಮಂತ್ರ ನಾನು ಹೇಳಿದ್ದು ದಿನಕ್ಕೆ 48 ಸಲ ಹೇಳಬೇಕು ಅಂತ. ಸ್ವಲ್ಪ ಕಷ್ಟ ಅಂತ ನಿಮಗೆ ಅನ್ನಿಸ್ಬಹುದು. ಒಂದು 2-3 ದಿನ ಹೇಳ್ತಾ ಬಂದರೆ ಅದು ಅಭ್ಯಾಸ ಆಗುತ್ತೆ. ಫಸ್ಟು ಸ್ಟಾರ್ಟಿಂಗ್ ನಿಮಗೆ ಹೇಳೋದಕ್ಕೆ ಗೊತ್ತಾಗಲಿಲ್ಲ ಅಂತ ಅಂದರೆ ಒಂದು ಪೇಪರ್ಗೆ ಬರೆದಿಟ್ಕೊಂಡು ನೀವು ಹೇಳ್ಬಹುದು. ಹೇಳ್ತಾ ಹೇಳ್ತಾ ನಿಮಗೇನೆ ಅದು ಅಭ್ಯಾಸ ಆಗಿಬಿಡುತ್ತೆ. ನೋಡಿದ್ರಲ್ಲ, ಇವಾಗ ಹೂ ಪ್ರಸಾದ ಆಯಿತು. ಒಬ್ಬರು ಹೂ ಪ್ರಸಾದ ಕೇಳಿದ್ರು. ಅವ್ರ ಮಗಳ ಬಗ್ಗೆ ತುಂಬಾ ಕಷ್ಟದಲ್ಲಿದ್ದಾರೆ. ಅವರು ಬೇರೆಯವ್ರ ಮನೆಗೆ ಕೆಲ್ಸಕ್ಕೆ ಹೋಗಿ ಅವ್ರ ಜೀವನ ನಡೆಸ್ತಾ ಇದ್ದಾರೆ. ಅವರು ಅನಿರೀಕ್ಷಿತವಾಗಿ ಅವರ ಮನೇಲಿ ಒಂದು ಸಮಸ್ಯೆ ಎದುರಾಯಿತು. ಅದಕ್ಕೋಸ್ಕರ ರಾಯರ ಹತ್ರ ಹೂ ಪ್ರಸಾದ ಕೇಳಿ ಅಂತ ಹೇಳಿದರು. ಅದು ಒಂದು ಪುಟ್ಟ ಹೂವನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಅಬ್ಸರ್ವ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಕನಕಾಂಬರ ಹೂವನ್ನು ಕೊಟ್ಟಿದ್ದಾರೆ. ರಾಯರ ಆಶೀರ್ವಾದ ಆಗಿದೆ. ಖಂಡಿತವಾಗಿಯೂ ಅವರಿಗೆ ಒಳ್ಳೆಯದಾಗುತ್ತೆ. ರಾಯರ ಆಶೀರ್ವಾದ ಮಾಡಿದ ಮೇಲೆ ತೊಂದರೆ ಅನ್ನೋದು ಇರೋದಿಲ್ಲ. ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ನನ್ನ ಇವತ್ತಿನ ಗುರುವಾರದ ಪೂಜೆ ಈ ರೀತಿಯಾಗಿತ್ತು. ತುಂಬ ಜನಕ್ಕೆ ಹೂ ಪ್ರಸಾದ ಕೇಳೋದಕ್ಕೆ ಹೇಳ್ತಾ ಇದ್ದೀರಾ. ಮುಂಬರುವ ವಿಡಿಯೋಗಳಲ್ಲಿ ಎಲ್ರಿಗೂ ಕೂಡ ಕೇಳ್ತೀನಿ. ಇವತ್ತು ಒಬ್ರಿಗೆ ಕೇಳಿದೆ, ರಾಯರು ಅವರಿಗೆ ಆಶೀರ್ವಾದ ಮಾಡಿದರು. ಮತ್ತು ಇನ್ನೊಬ್ರಿಗೆ ಕೇಳಿದೆ, ಜ್ಯೋತಿ ಅನ್ನೋರು 7 ಗುರುವಾರಗಳ ವ್ರತ ಮಾಡಿದ್ದಾರಂತೆ. ಹಾಗೆ ಅವರಿಗೆ 7 ಗುರುವಾರ ಆದ್ರೂ ರಾಯರಿಂದ ಹೂ ಪ್ರಸಾದ ಸಿಕ್ಕಿಲ್ಲ. ನನ್ನ ಪೂಜೆ ರಾಯರಿಗೆ ಒಪ್ಪಿಗೆ ಆಯಿತೋ ಇಲ್ವೋ ಗೊತ್ತಾಗಲಿಲ್ಲ. ದಯಮಾಡಿ ಕೇಳಿ ಅಂತ ಹೇಳಿದರು. ಕಮೆಂಟ್ ಹಾಕಿ ತುಂಬ ದಿನ ಆಗಿತ್ತು, ಕೇಳಿದೆ. ರಾಯರಿಂದನೂ ಕೂಡ ಪ್ರಸಾದ ಸಿಕ್ಕಿದೆ. ನಿಮ್ಮ ಪೂಜೆ ರಾಯರಿಗೆ ಒಪ್ಪಿಗೆ ಆಗಿದೆ. ಆದರೆ ಕೆಲವೊಂದು ಸಲ ಕೆಲವೊಬ್ಬರಿಗೆ ಹೂ ಪ್ರಸಾದ ಸಿಗೋದಿಲ್ಲ, ಕೆಲವ್ರಿಗೆ ಸಿಕ್ಕಿರುತ್ತೆ. ಸಿಕ್ಕಿಲ್ಲ ಅಂದ ತಕ್ಷಣ ನಿಮ್ಮ ಪೂಜೆ ಇಷ್ಟ ಆಗಿಲ್ಲ ಅಂತಲ್ಲ, ಅವರಿಂದನೇ ಕೂಡ ನಿಮಗೆ ಉತ್ತರ ಸಿಕ್ಕಿದೆ, ಪ್ರಸಾದ ಆಗಿದೆ. ಕ್ಯಾಮ್ರಾ ಆಫ್ ಆದಮೇಲೆ ಹೂವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕ್ಯಾಮ್ರಾದಲ್ಲಿ ತೋರಿಸೋದಕ್ಕಾಗಿಲ್ಲ. ಇವತ್ತಿನ ಈ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.